ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬಸವಣ್ಣನವರ ವಚನಗಳು. ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗಮೆಚ್ಚಿ ಹೌದೌದೆನಬೇಕು, ನುಡಿಯುಳಿದು ನುಡಿದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಈ ವಚನದ ಅರ್ಥ: ನಾವು ಮಾತನಾಡುವ ಮಾತು ಮುತ್ತಿನ ಹಾರದಂತೆ ಸ್ಪಷ್ಟವಾಗಿ, ಮಾಣಿಕ್ಯದಂತೆ ಪ್ರಕಾಶಮಾನವಾಗಿ ಮತ್ತು ಸತ್ಯವಾಗಿರಬೇಕು. ನಮ್ಮ ಮಾತು ಕೇಳಿ ಕೂಡಲ ಸಂಗಮ ದೇವನು ಹೌದು ಎಂದು ಒಪ್ಪಬೇಕು. ಸುಳ್ಳು ಅಥವಾ ವ್ಯರ್ಥ ಮಾತುಗಳನ್ನು ಆಡಿದರೆ ದೇವರು ಒಲಿಯುವುದಿಲ್ಲ. ವಚನ 2. ಇವನಾರವ ಇವನಾರವ ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ವಚನದ ಅರ್ಥ: ಜಾತಿ ಮತಗಳ ಭೇದ ಭಾವ ಮಾಡದೆ ಪ್ರತಿಯೊಬ್ಬರನ್ನೂ ನಮ್ಮವನು ಎಂದು ಭಾವಿಸಬೇಕು. ಮನುಷ್ಯರೆಲ್ಲರೂ ಒಂದೇ ಎಂಬ ಸಮಾನತೆಯ ಸಂದೇಶ ಇದಾಗಿದೆ. ವಚನ 3. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ನಮ್ಮ ಕೂಡಲ ಸಂಗಮ ದೇವರನ್ನುಳಿಸುವ ಪರಿ. ಈ ವಚನದ ಅರ್ಥ: ಕಳ್ಳತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಕೋಪಗೊಳ್ಳಬೇಡ, ಇತರರನ್ನು ದ್ವೇಷಿಸಬೇಡ, ತನ್ನ ಹೊಗಳಿಕೆ ಮಾಡಿಕೊಳ್ಳಬೇಡ. ಇವುಗಳನ್ನು ಪಾಲಿಸಿದರೆ ಅದೇ ನಿಜವಾದ ಅಂತರಂಗ ಮತ್ತು ಬಹಿರಂಗ ಶುದ್ಧಿ. ಇದುವೇ ದೇವರನ್ನು ಒಲಿಸಿಕೊಳ್ಳುವ ದಾರಿ. ವಚನ 4. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನುವುದಯ್ಯ, ನೀನೊಲಿದರೆ ವಿಷಮ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿರ್ಪವು ಕೂಡಲ ಸಂಗಮ ದೇವ. ವಚನದ ಅರ್ಥ: ದೇವರೇ, ನೀನು ಒಲಿದರೆ ಒಣಗಿದ ಕಟ್ಟಿಗೆಯು ಚಿಗುರುತ್ತದೆ, ಬರಡು ಹಸುವು ಹಾಲು ಕೊಡುತ್ತದೆ, ವಿಷವು ಅಮೃತವಾಗುತ್ತದೆ. ಅಂದರೆ ದೇವಾನುಗ್ರಹವಿದ್ದರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ವಚನ 5. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಕಳಕಕ್ಕಿಳಿವ ಕಾಯಕವೇ ಕಳ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ವಚನದ ಅರ್ಥ: ಶ್ರೀಮಂತರು ದೇವಸ್ಥಾನ ಕಟ್ಟುತ್ತಾರೆ, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇವಾಲಯ, ನನ್ನ ಕಾಲುಗಳೇ ಕಂಬಗಳು, ನನ್ನ ತಲೆಯೇ ಹೊನ್ನ ಕಳಸ. ಸ್ಥಿರವಾದ ದೇಗುಲಗಳು ನಾಶವಾಗುತ್ತವೆ, ಆದರೆ ಜಂಗಮ ಅಳಿಯುವುದಿಲ್ಲ. ಭಕ್ತಿ ಮುಖ್ಯವೇ ಹೊರತು ಶ್ರೀಮಂತಿಕೆಯಲ್ಲ. ವಚನ 6. ತನು ಮನ ಧನಗಳನ್ನು ಗುರು ಲಿಂಗ ಜಂಗಮಕ್ಕರ್ಪಿಸಬೇಕೆಂಬುದು ಶರಣರ ತ್ರಿಪದಿ ದಾಸೋಹದ ಸಿದ್ಧಾಂತ. ಅರ್ಥ: ನಮ್ಮ ಶರೀರ, ಮನಸ್ಸು ಮತ್ತು ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಅರ್ಪಿಸುವುದೇ ನಿಜವಾದ ದಾನ.